ರಾಜ್ಯ ಕೇಸರಿ ಪಾಳ್ಯದಲ್ಲಿ ಮುಂದುವರೆದಿದೆ ಬಣ ಬಡಿದಾಟ. ಒಂದು ಪಕ್ಷದಲ್ಲಿ ಎರಡು ಬಣಗಳಾಗಿದ್ದುಕೊಂಡು ರಾಜ್ಯಾಧ್ಯಕ್ಷ ವರ್ಸಸ್ ರೆಬಲ್ಸ್ ನಡುವೆ ದೊಡ್ಡ ಯುದ್ಧ ರೀತಿನೇ ನಡೀತಾ ಇದೆ. ಪಕ್ಷ ಒಂದೇ ಆದ್ರೂ ಬಣಗಳು ಮಾತ್ರ ಎರಡಿದೆ. ಆಂತರಿಕ ಕಿತ್ತಾಟ ಜೋರಾಗ್ತಾ ಇದ್ದಂತೆ ದೆಹಲಿಗರು ಕೂಡ ದೌಡಾಯಿಸಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಅದಕ್ಕೆ ತಣ್ಣೀರನ್ನ ಎರಚುತ್ತಾರಾ ದೆಹಲಿ ನಾಯಕರು? ಶತಾಯ ಗತಾಯ ತಣ್ಣೀರ್ ಹಾಕಬೇಕು ಅನ್ನುವಂತಹ ಪ್ಲಾನ್ ಅಲ್ಲೇ ಇದ್ದಾರೆ. ವಾಗ್ಯುದ್ಧಕ್ಕೆ ದೆಹಲಿ ನಾಯಕರಾದ್ರೂ ಬ್ರೇಕ್ ಹಾಕ್ತಾರ? ಒಂದು ಕಡೆ ವಿಜಯೇಂದ್ರ, ಇನ್ನೊಂದು ಕಡೆ ಯತ್ನಾಳ್. ಇಬ್ಬರ ಮಾತಿನ ಮಲ್ಲಯುದ್ಧ, ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಇವೆಲ್ಲವೂ ಕೂಡ ಎಲ್ಲೋ ಬಿಜೆಪಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಂತಾನೆ ಹೇಳ್ಬೋದು. ರೆಬಲ್ ಶಾಸಕರು ವರ್ಸಸ್ ರಾಜ್ಯಾಧ್ಯಕ್ಷ ನೇರ ಫೈಟ್ ನಡೀತಿದ್ದು. ವಿಜೇಂದ್ರ ನಾಯಕತ್ವದ ಬಗ್ಗೆ ಯತ್ನಾಳ್ ಅಂಡ್ ಟೀಮ್ ಫೈರ್ ಆಗಿತ್ತು. ಶತಾಯಗತಾಯ ಬದಲಾವಣೆಯನ್ನ ಮಾಡಲೇಬೇಕು ಅಂತ ಹಿನ್ನೆಲೆ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ ಇವತ್ತು ದೆಹಲಿ ನಾಯಕರ ಸಮಾಗಮದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದ್ದು. ಏನು ಹೇಳ್ತಾರೆ, ಮುನಿಸಿಗೆ ಬ್ರೇಕ್ ಬೀಳತ್ತಾ? ಇದೆಲ್ಲವೂ ಕೂಡ ಸದ್ಯ ಕುತೂಹಲ, ಸಾಕಷ್ಟು ಕುತೂಹಲ ಬೆಳವಣಿಗೆ ಆಗ್ತಾ ಇದೆ. ಬಿಜೆಪಿಯಲ್ಲಿ ಒಂದೇ ಪಕ್ಷ ಆದ್ರೂ ಕೂಡ ರೆಬಲ್ಸ್ ವರ್ಸಸ್ ರಾಜ್ಯಾಧ್ಯಕ್ಷ ಇಬ್ಬರ ಬಣ ಅಂತೂ ಆಗಿದೆ. ಸೊ ಬಣ ಬಡಿದಾಟದ ನಡುವೆ ಕಾರ್ಯಕರ್ತರು ಕೂಡ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಹಾಗಾಗಿ ಎಲ್ಲೋ ದೆಹಲಿ ನಾಯಕರು ರಾಜ್ಯಕ್ಕೆ ಭೇಟಿ ಕೊಟ್ಟು ಮೀಟಿಂಗ್ ಅನ್ನ ಮಾಡಿ ಸ್ವಲ್ಪ ಅವರಿಗೆ ಚುರುಕು ಮುಟ್ಟಿಸಿದ್ರೆ ಸರಿ ಹೋಗಬಹುದಾ ಅಂತ. ಯಾಕಂದ್ರೆ ಯತ್ನಾಳ್ ಅಂಡ್ ಟೀಮ್ ಏನು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಸ್ತು ಅಂತ ಕೂಡ ಹೇಳಿದೆ. ಒಂದಷ್ಟು ಹೆಸರುಗಳ ಉಲ್ಲೇಖ ಕೂಡ ಆಗಿದೆ. ಇವತ್ತು ಮ್ಯಾರಥಾನ್ ಮೀಟಿಂಗ್ ಕೂಡ ಇದೆ. ಮಧ್ಯಾಹ್ನ 3 ಗಂಟೆಗೆ ಶಾಸಕರು ಸಂಸದರ ಅಭಿಪ್ರಾಯವನ್ನ ಹೈಕಮಾಂಡ್ ಸಂಗ್ರಹವನ್ನ ಮಾಡಲಿದ್ದಾರೆ. ಮ್ಯಾರಥಾನ್ ಮೀಟಿಂಗ್ ನಡೆಯುತ್ತೆ ಸಂಜೆ 3, ಸಂಜೆ 4 ಗಂಟೆಗೆ, ಹೀಗೆ ಗಂಟೆಗೂ ಮೀಟಿಂಗ್ ನಡೆಯಲಿದ್ದು ದೊಡ್ಡ ಮಟ್ಟದ ಕುತೂಹಲ ಅಂತ ಇದೆ. 7ಕ್ಕೆ ಕೋರ್ ಕಮಿಟಿ ಸಭೆಯನ್ನ ಕೂಡ ಉಸ್ತುವಾರಿಗಳು ನಡೆಸ್ತಾರೆ. ಸೊ ಹಾಗಾಗಿ ರಾಜ್ಯಕ್ಕೆ ಬರ್ತಾ ಇರೋದು ಹೇಗಾದ್ರೂ ಮಾಡಿ ತಣ್ಣೀರನ್ನ ಎರಚಬೇಕು ಅನ್ನೋ ಉದ್ದೇಶದಿಂದ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಮಹತ್ವದ ಸಮಾಲೋಚನೆ ಕೂಡ ನಡೆಸ್ತಾರೆ. ಸೊ ಮ್ಯಾರಥಾನ್ ಮೀಟಿಂಗ್ ಇದೆ 3 ಗಂಟೆಗೆ, 4 ಗಂಟೆಗೆ, 7 ಗಂಟೆಗೆ. ಇಬ್ರು ಬಣದ ಹೇಳಿಕೆಗಳ ಕುರಿತು ಗಂಭೀರ ಚರ್ಚೆಯನ್ನ ಮಾಡ್ತಾರೆ ಅಂತ. ಸೊ ಹಾಗಾಗಿ ಮೀಟಿಂಗ್ ಕೂಡ ಕರೆದಿದ್ದಾರೆ. ನೋಡೋಣ ಏನೆಲ್ಲ ಆಗಬಹುದು ಮೀಟಿಂಗ್ನಲ್ಲಿ ಅಂತ. ಬಿಜೆಪಿಯಲ್ಲಿ ನಿಲ್ಲದ ಬಣ ಬಡಿದಾಟ ನಡುವೆ ಮೀಟಿಂಗ್ ಕೂಡ ಕರೆದಿದ್ದು ಹಿಂದೆ ನಡೆಯಲಿದೆ. ಕೋರ್ ಕಮಿಟಿ ಮೀಟಿಂಗ್ ಎಲ್ಲದರ ಆಯೋಜನೆ ಕೂಡ ಮಾಡಿದ್ದಾರೆ. ಹಾಗಾಗಿ ಇಂದು ನಡೆಯುವಂತಹ ಮೀಟಿಂಗ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳಬಹುದು. ಸಂಜೆ 4 ಗಂಟೆಗೆ, 3 ಗಂಟೆಗೆ, 7 ಗಂಟೆಗೆ ರೀತಿ ಮೀಟಿಂಗ್ ಅನ್ನ ಕರೆದಿದ್ದು ಎಲ್ಲೋ ಈ ಕಿತ್ತಾಟಕ್ಕೆ ಅಥವಾ ಈ ಬಣ ಅಂತ ಏನು ಗುರುತಿಸಿಕೊಂಡಿದೆ, ಈ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಏನೆಲ್ಲ ಹೇಳಿಕೆಗಳು ಬಂದಿದೆ, ಪ್ರತಿಯೊಂದನ್ನು ಕೂಡ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕಾಗತ್ತೆ ಆ ವಿಚಾರದಲ್ಲಿ. ಸೊ ಹಾಗಾಗಿ ಮೀಟಿಂಗನ್ನು ಮಾಡ್ತೀವಿ ಅಂತ ಹೇಳಿರುವುದು. ಮ್ಯಾರಥಾನ್ ಮೀಟಿಂಗ್ನಲ್ಲಿ ನಾಯಕರುಗಳ ಹೇಳಿಕೆ ಅಂದರೆ ಮೈಂಡ್ ಸೆಟ್ ಏನು ಹೇಳತ್ತೆ, ಇಲ್ಲಿ ಯಾರ್ದು ತಪ್ಪು ಸರಿ ಇವೆಲ್ಲವನ್ನ ಕೂಡ ನೋಡಬೇಕಾಗತ್ತೆ. ಸೊ ಹಾಗಾಗಿ ಮೀಟಿಂಗನ್ನು ಕರೆದಿದ್ದಾರೆ. ಸೊ ಸಾಕಷ್ಟು ಕುತೂಹಲ ಅಂತೂ ಇದೆ ಈ ಮೀಟಿಂಗಲ್ಲಿ ಏನಾಗಬಹುದು, ಏನು ಎತ್ತ ಅಂತ ಕಾದು ನೋಡೋಣ. ಸಂಜೆವರೆಗೂ ನಡೆಯುವಂತಹ ಮ್ಯಾರಥಾನ್ ಮೀಟಿಂಗಲ್ಲಿ ಏನೆಲ್ಲ ಬೆಳವಣಿಗೆಗಳು
ಆಗತ್ತೆ ಅಂತ. ಆಂತರಿಕ ಕಿತ್ತಾಟ ಜೋರಾಗದಂತೆ ಕಿವಿ ಹಿಂಡುತ್ತಾರಾ ಅಂತ. ಯಾಕಂದ್ರೆ ಇಬ್ಬರ ವಾಗ್ದಾಳಿಯನ್ನು ಕೂಡ ನೋಡ್ತಾ ಬರ್ತಾ ಇದ್ದಾರೆ. ಸೊ ಇಬ್ಬರ ಹೇಳಿಕೆಗಳನ್ನು ಕೂಡ ಆಲಿಸ್ತಾ ಬರ್ತಾ ಇದ್ದಾರೆ. ಅಧ್ಯಕ್ಷರ ಚುನಾವಣೆ ಆಗಿರ್ಬೋದು, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಅಧ್ಯಕ್ಷರ ಆಯ್ಕೆ ಹೇಗೆ ನಡೆಸಬೇಕು, ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಎಲ್ಲೋ ಇಬ್ಬರ ಹೆಸರು ಫೈನಲ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ರಾಜ್ಯಾಧ್ಯಕ್ಷರ ಬದಲಾವಣೆಗೆಲ್ಲೋ ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಡ್ತು, ರೆಬಲ್ಸ್ ಒಂದು ಒತ್ತಾಯಕ್ಕೆ ಮಣಿತು ಅಂತ. ಸೊ ಈಗ ಮುನಿಸಿಗೆ ಮುಲಾಮನ್ನ ಹಚ್ಚೋದಿಕ್ಕೆ ಸ್ವತಃ